ಅಮ್ಮರು ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಆಚೆ ಕಡೆ. ಏನ ಮಾರೆ ಸಮಾಚಾರ? ತಿಂಡಿ ಆಯ್ತೇನ ಮಾರೆ? ಏನು ಬೆಳಿಗ್ಗೆ ಆಚೆ ಕಡೆನೆ ಕುತ್ಕೊಂಡ್ಬಿಟ್ಟಿದಾರಲ್ಲ, ಏನ ಮಾರೆ ಸಮಾಚಾರ? ನಂಗೆ ಯಾಕೆ ಒಂಥರ ಬೇಜಾರಲ್ಲಿದ್ದೀರಾ? ನಾನು ಯಾಕೆ ಬೇಜಾರಲ್ಲಿರೋಣ ಗಿರ್ಜಿ? ಏನು ಬೇಜಾರಲ್ಲಿಲ್ಲ, ಆರಾಮಾಗಿ ಇದೀನಿ ಕಣ್ ಬಾ. ಮತ್ತಿನ್ನೇನು ಸಮಾಚಾರ? ತಿಂದೇನು ನೀನು? ಏನು ಮಾಡಿದ್ದೆ ಗಿರ್ಜಿ ತಿಂಡಿನ? ಅಮ್ಮರೆ ಇವತ್ತು ನಮ್ಮನೇಲಿ ತಿಂಡಿ ಮಾಡಿದಿಲ್ಲ ಕಣ ಮಾರೆ. ಮುದ್ದೆ ತಿಂದೆ. ಮುದ್ದೆ ಮಾಡಿದ್ದು ನಾವು, ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿದ್ದು. ಪರವಾಗಿಲ್ಲ ಕಣೆ ಗಿರ್ಜಿ, ರಾಗಿ ಮುದ್ದೆ ಮಾಡಿದ್ರನ್ನು. ಒಳ್ಳೆ ಕತೆ ಅಪ್ಪು. ಎಷ್ಟು ಮುದ್ದೆ ತಿಂದೆ? ಒಂದ್ ಮುದ್ದೆ ತಿನ್ಕೊಂಡ್ ಬಂದ್ಬಿಟ್ಟೆ ಅನ್ನು. ಏನ್ ಸಾಂಬಾರ್ ಮಾಡಿದ್ರಿ? ಯಾವ ಸಾಂಬಾರ್ ಬಿಡಿ ಅಮ್ಮರೆ, ತರಕಾರಿ ಸಾಂಬಾರ್ ಏನ್ ಮಾಡಿದಿಲ್ಲ ಕಣ ಮಾರೆ. ಏನಂದ್ರೆ ನಮ್ಮ ಅಪ್ಪ ಕೋಳಿ ತಗೊಂಬಂದಿತ್ತು. ಒಳ್ಳೆ ಫಾರಂ ಕೋಳಿ ಮತ್ತೆ ಬೈಲರ್ ಕೋಳಿ, ಎರಡು ಕೋಳಿ ತಗೊಂಬಂದಿತ್ತು. ಹಂಗಾಗಿ ಕಬಾಬು ಮಾಡ್ಬಿಟ್ಟು, ಬೈಲರ್ ಕೋಳಿದು ಕಬಾಬ್ ಮಾಡ್ಬಿಟ್ಟು, ಫಾರಂ ಕೋಳಿದು ಸಾಂಬಾರ್ ಮಾಡ್ಬಿಟ್ಟು, ಚಿಕನ್ ಕಾಳುಗೊಜ್ಜು ಮಾಡಿದ್ದು ಅಮ್ಮರೆ. ಬಲು ರುಚಿಯಾಗಿತ್ತು, ಬಲು ಟೇಸ್ಟಿ ಆಗಿತ್ತು. ಅದ್ರ ಮೇಲೆ ಇವತ್ತು ಬೆಳಗ್ಗೆನೆ ರಾತ್ರಿ ತಿಳಿ ಇತ್ತಲ್ಲ, ಚಿಕನ್ ತಿಳಿ, ಅದ್ರ ಮೇಲೆ ಬಿಸಿ ಬಿಸಿ ಮುದ್ದೆ ಮಾಡ್ಬಿಟ್ಟಿದ್ದೆ. ತಿಂದು ಅಂದ್ರೆ ಬಾಯಿ ನೀರ್ ಬರ್ತೈತ್ ಕಣಮ್ಮರೆ. ಇನ್ನು ತಿನ್ಬೇಕು. ಮಧ್ಯಾಹ್ನನೂ ಐತೆ ಒಂದ್ ಸ್ವಲ್ಪ ತಿಳಿ, ಹೋಗ್ಬಿಟ್ಟು ತಿನ್ಬೇಕು. ಅದ್ರಲ್ಲೇನೆ ಎಲ್ಲಾರು ಊಟ ಮಾಡ್ಕೊಂಡು ಕೇಕ್ ಬರ್ತೈತ್ ನೋಡಿ ಅಮ್ಮರೆ. ತಿನ್ಕೊಂಡು ಆರಾಮಾಗಿ ಬಂದೆ ಕಣಮ್ಮರೆ. ಗಿರ್ಜಿ ಪರವಾಗಿಲ್ಲ ಕಣೆ, ಕೋಳಿ ಗೀಳಿ ಸಾಂಬಾರ್ ಎಲ್ಲ ಚೆನ್ನಾಗಿ ತಿನ್ಕೊಂಡೆ ಬಂದಿದ್ಯಾ. ನನ್ ಮುಂದೆ ಒಂದ್ ಕೇಕ್ ತಿರೋದ್ ನೋಡಿ ನೀನು. ಸರಿ ಕಣಮ್ಮ, ಆಯ್ತು. ಹೆಂಗ ಚೆನ್ನಾಗಿರಮ್ಮ, ಭಗವಂತ ಒಳ್ಳೇದ್ ಮಾಡ್ಲಿ. ಅಲ್ಲ ಕಣೆ ಗಿರ್ಜಿ, ಏನು ಅಪರೂಪಕ್ಕೆ ತಗೊಂಬಂದ್ಬಿಟ್ಟಿದಾವ? ಏನ್ ಸಮಾಚಾರ? ಏನ್ ನೆಂಟ್ರು ಬಂದಿದ್ರ ಮನೆಗೆ? ಯಾರು ಬಂದಿರೋದು ಕಣಮ್ಮರೆ, ಸೋಮ್ಕೆ. ನನ್ಗೆ ತಿನ್ನಂಗಾಗಿತ್ತು. ನಮ್ಮ ಅಪ್ಪಂಗೆ ಹೇಳಿದೆ, ರೀ ಕೋಳಿ ತಗೊಂಬರ್ರಿ, ಕೋಳಿ ಕಟ್ ಮಾಡಿಸ್ಕೊಂಬರ್ರಿ ಅಂತ ಹೇಳಿದ್ದೆ. ಸಾಂಬಾರ್ ಮಾಡ್ಕೊಂಡು ತಿನ್ನೋಣ ತಗೊಂಬರ್ರಿ ಅಂತ ಹೇಳಿದ್ದೆ. ಅದಕ್ಕೆ ನಮ್ಮ ಅಪ್ಪಂಗೆ ಪಾಪ ನಾನು ಬೈಲರ್ ಕೋಳಿ ಕಬಾಬು ಎಲ್ಲ ತಿಂತೇನಂತ ಬಲು ಇಷ್ಟ. ಅವ್ರಿಗೂ ಕಬಾಬ್ ಅಂದ್ರೆ ಬಲು ಇಷ್ಟ. ಹಂಗಾಗಿ ಬೈಲರ್ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿದ್ರು. ಇದ್ರದ್ದು ಸಾಂಬಾರ್ ಮಾಡ್ಬಿಟ್ಟು ಅದ್ರದ್ದು ಕಬಾಬ್ ಮಾಡಿದ್ದು ಕಣಮ್ಮರೆ. ತಿಂದು ಅಂದ್ರೆ ಅಮ್ಮರೆ ಬಹಳ ರುಚಿಯಾಗಿತ್ತು ಕಣ್ ಬಿಡಮ್ಮರೆ. ಬಹಳ ರುಚಿಯಾಗಿ ಬಹಳ ಟೇಸ್ಟಿ ಆಗೋಯ್ತು. ಸರಿ ಆಯ್ತು. ಬಾರೆ ಗಿರ್ಜಿ ಕುತ್ಕೊ ಬಾರೆ, ಸಾಕು ಮಾತಾಡಿದ್ದು. ಅಯ್ಯೋ ಬರೀ ಕೋಳಿ ತಗೊಂಬಂದ್ ತಿಂದಿದ್ದಕ್ಕೆ ನನಗೆ ಊರಲ್ಲೆಲ್ಲ ಸಾಕೊಂಡ್ಬರ್ತಿದ್ಯಲ್ಲ ನೀನಂತೂ ನೀನು. ಬಾ ಕುತ್ಕೊ ಬಾ. ಏನ್ ಕೋಳಿ ಸಾಂಬಾರಿಂದ ಯಾರು ಯಾವತ್ತೇನು ಊಟನೇ ಮಾಡಿಲ್ವಾ? ಹಂಗಾಡ್ತಿದ್ಯಲ್ಲ ನೀನು. ಕುತ್ಕೊ ಬಾರೆ. ಈ ಅಮ್ಮಾರ್ಗೆ ಕೋಳಿ ಸಾಂಬಾರಿಂದ ಇವ್ರು ತಿಂದಿಲ್ವಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚು ನನ್ ಮೇಲೆ. ಹೊಟ್ಟೆ ಕಿಚ್ಚು. ಏನಾದ್ರೂ ಮಾಡ್ಕೊಳ್ಳಿ ಬಿಡ್ರಿ. ನನ್ ಪಾಡಿ ನಾನು ತಿನ್ಕೊಂಬಂದಿರೋದಕ್ಕೂ ಹೊಟ್ಟೆ ಕಿಚ್ಚು ಹೆಂಗ್ ಕೊಡ್ತಿದಾರಂತ. ಬಿಡ್ರಿ, ಏನಾದ್ರೂ ಮಾಡ್ಕೊಳ್ಳಿ. ಹೊಟ್ಟೆ ಕಿಚ್ಚಿಂದ ನನ್ ಮೇಲೆ ಆಡ್ಕೊಳ್ತಿದಾರಂಗೆ. ಏನ ಗಿರ್ಜಿ, ಏನೇನ ಹೇಳ್ತಿದ್ಯಾ ಮನ್ಸಲ್ಲೇ? ಇತ್ತೀಚೆಗೆ ಯಾಕ ಬಲು ಮಾತಾಡೋದ್ ಕಲ್ತ್ಬಿಟ್ಟಿದ್ಯಾ ಕಣೆ ಗಿರ್ಜಿ ನೀನು. ಪರವಾಗಿಲ್ಲ ಕಣೆ. ಅಯ್ಯೋ ಯಾತಿಲ್ಲ ಕಣ, ಸುಮ್ಕಿರಿ ಅಮ್ಮರೆ. ಮಾತಾಡ್ತಿದ್ರೆ ಬಾಯಿಗೆ ವ್ಯಾಯಾಮ ಆಗುತ್ತಂತೆ. ಅದಕ್ಕೆ ಏನೇನ್ ಬೇಕು ಅದೇ ಮಾತಾಡ್ತಿರ್ತೀನಿ ನಾನು. ಪರವಾಗಿಲ್ಲ ಕಣೆ, ಬಾಳ ಏನೇನೋ ತಿಳ್ಕೊಂಡ್ಬಿಟ್ಟಿದ್ಯಾ ಗಿರ್ಜಿ. ಬಾಳ ಬುದ್ಧಿವಂತಿ ಆಗ್ಬಿಟ್ಟಿದ್ಯಾ ಕಣೆ ನೀನು. ಅಮ್ಮರೆ ಎಲ್ಲಾರು ನನ್ನ ಫ್ರೆಂಡ್ಗಳೆಲ್ಲ ಇದಾರಲ್ಲ, ಫ್ರೆಂಡ್ ಅಂತೀನಿ, ಫ್ರೆಂಡ್ ಎಲ್ಲಾರು ಅಷ್ಟೇ ಕಣ ಮರೆ. ಎಲ್ಲಾರು ನಾನ್ ಬುದ್ಧಿವಂತಿ ಅಂದ್ರೆ ನನ್ಕಿಂತ ಬುದ್ಧಿವಂತಿಗಳು ಎಲ್ಲಾರು ಅದು ಇದು ವಿಚಾರಗಳು ಹೇಳ್ತಾನೆ ಇರ್ತಾರೆ ದಿನಾಲು. ಅದು ಇದು ವಿಚಾರ ಮಾತಾಡಿ ನಾನು ಸಿಕ್ಕಾಬಿಟ್ಟೆ ಬುದ್ಧಿವಂತಿ ಆಗ್ಬಿಟ್ಟಿದ್ದೀನಿ. ಇನ್ನೇನ್ ಮಾಡಕ್ ಕೆಲಸ ಏನ್ ಹೇಳ್ರಿ ಅಮ್ಮರೆ ನಮ್ಗೆ? ಊಟ ಮಾಡ್ಕೊಂತೀವಿ, ತಿಂಡಿ ತಿನ್ಕೊಂತೀವಿ. ಈಗ ಹೋಗ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೊಂಡ್ಬಿಡೋದು. ಮಧ್ಯಾಹ್ನ ಇನ್ನೊಂದ್ಸಲಿ ಹೋಗಿ ಊಟ ಮಾಡ್ಕೊಂಡ್ ಬರೋದು. ಮನೇಲಿ ಏನಾದ್ರು ಪಾತ್ರೆ ಗೀತ್ರೆ ಬೆಳಗೋದು, ಕಸ ಗುಡ್ಸೋದು ಏನಾರ ಕೆಲಸ ಇದ್ರೆ ಮುಗಿಸ್ಕೊಂಡ್ ಬಂದ್ಬಿಟ್ಟು ಇನ್ನು ತಿರ್ಗಾ ಕೂತ್ಕೊಂಡು ಮಾತಾಡೋದು. ಅದೇ ಕಣ ಮರೆ. ಇನ್ನೇನು ಮಾಡೋದು? ಪರವಾಗಿಲ್ಲ ಕಣೆ ಗಿರ್ಜಿ, ಬಲು ಮಾತಾಡೋದ್ ಕಲ್ತ್ಬಿಟ್ಟಿದ್ಯಾ ಕಣೆ. ಅದೆಲ್ಲ ಮಾತಾಡೋದ್ ಕಲ್ತೆ ಏನೋ ನೀನು. ಸರಿ ಕಣಮ್ಮ, ಆಯ್ತು ಬಿಡು. ಮತ್ತೆ ಇನ್ನೇನ್ ಸಮಾಚಾರ? ಬಾರೆ ಕುತ್ಕ, ಬೇಜಾರಾಗ್ತೈತಿ. ಎಲ್ಲೂ ಕೆಲಸ ಏನು ಇಲ್ಲ ಅಂದ್ರೆ ಎಲ್ಲಾರ ಹೋಗ್ಬಿಟ್ಟಿತ್ತ ತೋಟ ಹೊಲತಾವೆಲ್ಲಾದ್ರು? ಅಯ್ಯೋ ನಾನ್ ಎಲ್ಲಿ ಹೋಗೋದು ಅಮ್ಮ, ಎಲ್ಲೂ ಹೋಗಕ್ಕಿಂತ ಏನಿಲ್ಲ. ಆರಾಮಾಗಿ ಕುತ್ಕೊಳ್ಳೋದು ಅಷ್ಟೇ. ತೋಟತಾವ ಇನ್ನೇನು, ಸಾಯಂಕಾಲ ಹೋದ್ರೆ ಆಗುತ್ತೆ. ಇಷ್ಟ ಬೇರೆನೆ ಯಾರು ಹೋಗ್ತಾರೆ? ನನಗೂ ತಿಂದಿದ್ದು ಒಂಥರ ಸಾಕಾಗ ಆಗ್ಬಿಟ್ಟೈತೆ. ನಿದ್ದೆ ಮಾಡಕ್ ಹೋದ್ರೆ ನಿದ್ದೆನೂ ಬರಲ್ಲ, ಏನಿಲ್ಲ. ಅದಕ್ಕತ್ಲಾಗಿ ಒಂದ್ ಗಳಿಗೆ ಅಡ್ಡಾಡ್ಕೊಂಡ್ ಬರೋಣ ಅಂತ ಬಂದೆ. ಇನ್ನೇನು ಮಂತವ ನೀವು ಕುಂತಿರ್ತೀರ, ಇಲ್ಲಾಂದ್ರೆ ಚೈತ್ರಕಾರ ಕುಂತಿರ್ತಾರಲ್ಲ, ಮಾತಾಡ್ಸೋಣ ಅಂತಾನೆ ಬಂದೆ. ಅಮ್ಮಾರೇನ್ ಮಂತವ್ ಇರ್ತಾರೋ, ಎಲ್ಲರಿಗೂ ಹೋಗಿರ್ತಾರೋ. ಆ ನಿಂಗಣ್ಣ ಯಾರಾದ್ರೂ ಇದ್ರೆ ಮಾತ್ರ ಗ್ಯಾರಂಟಿ ನನಗೆ ಬೊಯ್ದು ಜಗಳ ಮಾಡ್ಬಿಟ್ಟು, ನಿನಗೆ ಮಂತವಿಲ್ಲಿ ಯಾರು ಕರೆದಿದ್ದು ಅಡಿ ನೀನು ಇಲ್ಲಿಂದ ಆಚೆ ಕಡೆ ನಡಿ ಅಂತ ಬೊಯ್ದುಬಿಟ್ಟು ಕಳಿಸ್ತಾರೆ. ಏನು ಮಾಡೋದು? ಪ್ರಯತ್ನ ಪಡೋದಕ್ಕೇನು? ಅಮ್ಮಾರಿದ್ರೆ ಸಾಕಲ್ವಾ? ಇನ್ನೇನು ನೋಡೋಣ. ಅಮ್ಮಾರಿಲ್ಲ ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತ ಸುಮ್ಕೆ ಬಂದ್ಬಿಡ್ತೀನಿ. ಏನಾದರೂ ಅಮ್ಮಾರಿದ್ರೆ ಮಾತ್ರ ಅದು ಏನಾದ್ರು ನನಗೆ ಯಾರಾದ್ರೂ ಎಷ್ಟು ಬೈಕಳ್ಳಿ ಏನಾದರೂ ಮಾಡಲಿ, ಸತ್ಯ ಮಾತ್ರ ಹೇಳ್ದಂಗೆ ಹಂಗೆ ಅಂತೂ ಬರಲ್ಲ ನಾನು ಯಾವುದೇ ಕಾರಣಕ್ಕೂ. ನೋಡೋಣ ತಡಿ.
ಅಮ್ಮರೇ 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 ಅಗಳ ಅಮ್ಮಾರು ಇಲ್ಲೇ ಇದ್ದಾರೆ. ಅಮ್ಮರೇ ಅಮ್ಮರೇ ಯಾಕಮ್ಮರೇ ಹಿಂಗ್ ಕುತ್ಕೊಂಡ್ಬಿಟ್ಟಿದ್ದೀರಾ? ಯಾಕೆ ಏನಾಯ್ತು? ಏನ್ ಹೇಳ ಬಾರ್ಲಪ್ಪ ಲೆಕ್ಕಾಚಾರಿ. ಏನ್ ಹೇಳಪ್ಪ, ಏನಿಲ್ಲ, ಸುಮ್ನೆ ಬಂದೆ ಕಣಪ್ಪ. ಏನಪ್ಪ ಸಮಾಚಾರ? ಚೆನ್ನಾಗಿದ್ಯೇನೋ ಲೆಕ್ಕಾಚಾರಿ? ಆರಾಮಾಗಿದ್ಯೇನಪ್ಪ? ನಿಮ್ ಸಾವುಕಾರರು ಎಲ್ಲಾರು ಚೆನ್ನಾಗಿದಾರೇನಪ್ಪ? ನಿಮ್ ದಿಲೀಪಣ್ಣ, ನಿಮ್ ಶಶಿ ಅಕ್ಕ, ನಿಮ್ ಸಾವುಕಾರರು ಎಲ್ಲಾರು ಚೆನ್ನಾಗಿದಾರಲ್ವಾ? ಚೆನ್ನಾಗಿರ್ಲೇಬೇಕು ಬಿಡಪ್ಪ. ನನಗೊಬ್ಳಿಗೆ ಒಂದ್ ಮಾಡ್ಬಿಟ್ಟು ಇನ್ನೇನೋ ಅವರೆಲ್ಲ ನೆಮ್ಮದಿಯಾಗಿದ್ದೇ ಇರ್ತಾರೆ, ಖುಷಿ ಖುಷಿಯಾಗಿ ಇರ್ದಂಗೇನ್ ಇರ್ತಾರೆ ಎಲ್ಲಾರು ನನ್ನ ಒಟ್ಟಿಗೆ ಚೆನ್ನಾಗಿ ಇರ್ತಾರೆ. ನನಗೆ ಮೂಲೆ ಗುಂಪು ಮಾಡ್ಬಿಟ್ಟು ಒಬ್ಬಂಟಿ ಮಾಡ್ಬಿಟ್ಟು ಎಲ್ಲಾರು ಆರಾಮಾಗಿದ್ದಾರೆ ಕಣ್ಬಿಡು. ಮತ್ತಿನ್ನೇನಪ್ಪ ಸಮಾಚಾರ? ಏನ್ ಲೆಕ್ಕಾಚಾರಿ ಅಪ್ರೂಪ ಬಂದ್ಬಿಟ್ಟಿದೆಯಲ್ಲ, ಏನಪ್ಪ? ಅಮ್ಮರೇ ಸುಮ್ಕಿರಿ ಅಮ್ಮರೇ. ಏನೇನೋ ಹೇಳ್ಬೇಡಿ, ಮನ್ಸಿಗೆಲ್ಲ ಬೇಜಾರಾಗಿ ಹೋಗ್ಬಿಡುತ್ತೆ. ನೀವ್ ಯಾಕೆ ಒಬ್ಬಂಟಿ ಆಗ್ತೀರಾ ಅಮ್ಮರೇ? ಯಾಕೆ ಏನಾಗೈತಂತ ಒಬ್ಬಂಟಿ ಆಗ್ತೀರಾ? ನಿಮ್ಗೆ ಎಲ್ಲಾರು ಇದ್ದಾರೆ, ನೀವು ಮನ್ಸಲ್ಲಿ ಈ ರೀತಿ ಎಲ್ಲ ತಿಳ್ಕೊಂಬಿಟ್ಟು ನೀವು ಈ ರೀತಿ ಎಲ್ಲ ಒಬ್ಬಂಟಿ ನಾನು ಎಲ್ಲರೂ ದೂರ ಮಾಡಿಬಿಟ್ರು ಅಂತ ಮನ್ಸಲ್ಲಿ ಅಂದ್ಕೊಂಡಿದ್ದೀರಾ ಅಮ್ಮರೇ? ನೀವು ಅನ್ಕೊಂಡಿರೋಷ್ಟು ಸಾವುಕಾರರು ಆಗಲಿ, ನಮ್ಮ ಗಜೇಂದ್ರಣ್ಣ ಆಗಲಿ, ನಮ್ಮ ದಿಲೀಪಣ್ಣ ಆಗಲಿ, ಶಶಿ ಅಕ್ಕ ಆಗಲಿ ಯಾರೂ ಅಂತಾರಲ್ಲ ಕಣಮ್ಮರೇ. ಸುಮ್ಮನೆ ನೀವು ಮನಸ್ಸಲ್ಲಿ ಏನೇನೋ ಅವ್ರು ಇವ್ರದ್ದು ಮಾತು ಕೇಳ್ಕೊಂಬಿಟ್ಟು ನೀವು ಏನೇನೋ ಮನಸ್ಸಲ್ಲಿ ತಿಳ್ಕೊಂಬಿಟ್ಟು ನೀವು ಎಲ್ಲರ ಮೇಲೂ ಬೇಜಾರು ಮಾಡ್ಕೊಬೇಡಿ ಅಮ್ಮರೇ. ನನ್ನ ಮಾತು ಕೇಳ್ರಿ. ನಿಮಗೆ ಇನ್ನೂ ಗೊತ್ತಿಲ್ಲ ಕಣಮ್ಮರೇ, ಸತ್ಯ ಏನಂತ ಗೊತ್ತಿಲ್ಲ. ಅಮ್ಮರೇ ಯಾಕೆ ನೀನು ಬೇಜಾರು ಮಾಡ್ಕೊಳ್ತೀರಲ್ಲ? ಅವರು ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸಿದಾರೆ ಗೊತ್ತಾ? ಸಾವುಕಾರನು ನಿಮ್ಮ ಬಗ್ಗೆ ಎಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದಾರೆ ಗೊತ್ತಾ? ನಿಮ್ಮ ಮೇಲೆ ಈಗ್ಲೂ ಕೂಡ ಎಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿದ್ದಾರೆ ಗೊತ್ತಾ? ನೀವು ನೋಡಿದ್ರೆ ನೀವು ಸಾವುಕಾರಕ್ಕೆ ಬೋಯ್ತಿದಿರಲ್ಲ ಅಮ್ಮರೇ. ಸುಮ್ಕಿಲ್ಲ ಪಾಪಾಲೆ ಲೆಕ್ಕಾಚಾರಿ, ಸುಮ್ಕಿಲ್ಲ. ಬಾಯಿ ಮಾತಿಗಿವೆಲ್ಲ ಯಾಕೆ ಮಾತಾಡ್ತೀಯ? ಸುಮ್ಕಿರು. ಅಲ್ಲಿ ನಿಮ್ ಸಾವುಕಾರು ತೋಟ ಹೊಲ ಗದ್ದೆ ಎಲ್ಲ ಕಿತ್ಕೊಂಡ್ರು ನನ್ನ ತವಲಿನ ಅಂತ ನನ್ನ ಮೇಲೆ ಅದೆಷ್ಟು ಕೋಪ ಮಾಡ್ಕೊಂಡಿದಾರೋ ಏನೋ ಗೊತ್ತಿಲ್ಲ. ಅಂತದ್ರಲ್ಲಿ ನೀನ್ ನೋಡಿದ್ರೆ ನೀನು ಈ ಹಂಗು ಹಿಂಗು ಅಂತ ಹೇಳ್ತೀಯಲ್ಲ ಪಾಪ, ನಾನು ನಿನ್ನ ಮಾತು ನಂಬಿಡ್ಬೇಕಾ ನಾನು? ಅಯ್ಯೋ ಇದೇನ ಮಾರಿ ಹಿಂಗೆ ಹೇಳ್ತಿದ್ದೀರಾ? ನಂಬ್ಲೇಬೇಕು ಕಣಮ್ಮರೆ, ನಿಜ ಕಣಮ್ಮರೆ. ನಾನು ಯಾಕಮ್ಮರೆ ನಿಮಗೆ ಸುಳ್ಳು ಹೇಳೋದಕ್ಕೆ ಹೋಗೋಣ? ನಿಜ ಕಣಮ್ಮರೆ, ನಂಬಲೇಬೇಕು. ನಾನು ಹೇಳ್ತಿರೋದು ಸತ್ಯ ಕಣಮ್ಮರೆ. ನಿಮಗೆ ಸುಳ್ಳು ಹೇಳಿ ನನಗೆ ಏನಮ್ಮರೆ ಸಿಗುತ್ತೆ ಹೇಳಿ? ಅಲ್ಲ ಕಣಮ್ಮರೆ, ಈಗ ಏನು ಗೊತ್ತಾ, ಸಾವುಕಾರರು ನಿಮ್ಮ ಬಗ್ಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ ಅಂದರೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಎಷ್ಟು ಬೇಜಾರು ಮಾಡ್ಕೊಂಡಿದ್ರು ಗೊತ್ತಾ? ಅವರಿಗೆ ಆಸ್ತಿ ಮನೆ ಎಲ್ಲ ಕಿತ್ಕೊಂಡಿದ್ದಕ್ಕಿಂತ ನೀವು ಅವರಿಂದ ದೂರ ಆದ್ರಲ್ಲ, ಅದೇ ಅವ್ರಿಗೆ ಬೇಜಾರಾಗ್ತಿರೋದು ಗೊತ್ತಾ ನಿಮಗೆ? ಸಾಲದಕ್ಕೆ ದಿಲೀಪಣ್ಣನೂ ಶಶಿ ಅತ್ತಿಗೆ ಇದಾರಲ್ಲ, ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ದಿಲೀಪಣ್ಣ ಏನಂತ ಹೇಳ್ಕೊಟ್ಟು ಕಳಿಸಿತ್ತು ಗೊತ್ತಾ ನನಗೆ? ಮೊದಲು ಏನಾರ ಇರಲಿ ಲೆಕ್ಕಾಚಾರಿ, ನಮ್ಮಮ್ಮ ಚೆನ್ನಾಗಿದಾರ, ನಮ್ಮಮ್ಮನ ಯೋಗಕ್ಷೇಮ ಎಲ್ಲ ಚೆನ್ನಾಗೈತಂತ ಹೋಗಿ ಕದ್ದು ಮುಚ್ಚಿ ಹೋಗಿ ನೋಡ್ಕೊಂಬಂದ್ಬಿಟ್ಟು ನಮ್ಮಮ್ಮ ಆರಾಮಾಗಿ ಆರೋಗ್ಯವಾಗಿದ್ದಾರೆ ನೋಡು, ಖುಷಿ ಆಗುತ್ತೆ ನನಗೆ. ಏನಾರು ಯೋಚನೆ ಮಾಡ್ಕೊಂಡು ಏನಾದ್ರು ಚಿಂತೆಗಿಂತೆ ಏನಾರು ಮಾಡ್ಕೊಂಡಿರ್ತಾರ, ಆರಾಮಾಗಿರ್ತಾರ, ಒಂದ್ಸಲಿ ನೋಡ್ಕೊಂಬಾರ ಲೆಕ್ಕಾಚಾರಿ ಅಂತ ಹೇಳಿದ್ರು ಗೊತ್ತಾ ನಿನಗೆ? ಗೊತ್ತೇನಮ್ಮರೆ ನಿಮಗೆ? ನೀವು ನೋಡಿದ್ರೆ ನೀವು ಈ ರೀತಿ ಎಲ್ಲ ಹೇಳ್ತಿದ್ರಲ್ಲ ಮರೆ. ಅಲ್ಲಕಣ ಮರೆ, ಇಷ್ಟೊಂದೆಲ್ಲ ನಿಮಗೆ ನಂಬಿಕೆ ನಿಮ್ಮ ಮೇಲೆ ಪ್ರೀತಿ ಎಲ್ಲ ಇಟ್ಕೊಂಡ್ಬಿಟ್ಟು ಅವರು ನೀವು ಯಾಕಮ್ಮರೆ ಈ ರೀತಿ ಎಲ್ಲ ಹೇಳ್ತಿದ್ದೀರಾ ಅಮ್ಮರೆ? ಇದರಲ್ಲಿ ಏನೋ ಎಡವಟ್ಟು ಆಗ್ತೈತೆ ನನಗೆ ಗೊತ್ತಿರೋ ಪ್ರಕಾರ. ನಿಮಗೆ ಸತ್ಯ ಗೊತ್ತಿಲ್ಲ ಕಣಮ್ಮರೆ, ಸತ್ಯ ಗೊತ್ತಿಲ್ಲ. ಸತ್ಯ ಗೊತ್ತಾದ್ರೆ ನೀವೇನೇ ಸಾವುಕಾರರಿಗೂ ಬೈಯಲ್ಲ, ಯಾರಿಗೂ ಬೈಯಲ್ಲ, ನೀವೇ ಖುಷಿ ಪಡ್ತೀರಾ ಇನ್ನೂ. ನಿಮಗೆ ಇನ್ನೂ ಮುಂದೆ ಹೋಗ್ತಾ 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 ಆಗ್ತಾ ನಿಜ ಏನು, ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಒಂದೊಂದಾಗೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನೇ ನಿಮಗೆ ಹೇಳೋದಕ್ಕೆ ಬಂದಿರೋದು ನಾನು, ಗೊತ್ತಾ ನಿಮಗೆ? ಏನಪ್ಪ ಇವನು ಲೆಕ್ಕಾಚಾರಿ, ಇವನು ಎಲ್ಲ ಎಡವಟ್ ಮಾಡ್ತಿರಂಗಿದಾನಲ್ಲಪ್ಪ. ನಾವು ನೋಡಿದ್ರೆ ಮೊನ್ನೆ ಅಮ್ಮಾರ್ಗೆ ಆ ದಿಲೀಪ ಎಲ್ಲ ಸುಳ್ಳೆಲ್ಲ ಹೋದ, ಹಂಗು ಹಿಂಗು ಬೇಜಾರು ಮಾಡ್ಕೊಂಡೋದ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡೋದ, ಮನೆ ಬಿಟ್ಟು ಆಚೆ ಕಡೆ ಕಳ್ಸಿದಾರೆ ಹಂಗೆ ಹಿಂಗೆ ಅನ್ಕೊಂಡು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು ಅಮ್ಮಾರ ಮುಂದೆ ಸುಳ್ಳೆಲ್ಲ ಹೇಳ್ಬಿಟ್ಟು ನಾವು ಇಲ್ದವೆಲ್ಲ ಅದು ಇದು ಹೇಳಿದೀವಿ. ಸುಳ್ಳೆಲ್ಲ ಹೇಳ್ಬಿಟ್ಟು ಇಲ್ಲಿ ಏನೇ ಕಾರಣಕ್ಕೂ ಯಾವ್ದೇ ಕಾರಣಕ್ಕೂ ಕೂಡ ದಿಲೀಪಂಗೂ ಶಶಿಗೂ ಮಾತಾಡ್ಸ್ಬಾರ್ದು ಅಮ್ಮಾರು, ಹಂಗ್ ಮಾಡಿದೀವಿ. ಇವ್ನು ನೋಡಿದ್ರೆ ಇವನು ಲೆಕ್ಕಾಚಾರಿ ಬಂದ್ಬಿಟ್ಟು ಮಧ್ಯದಲ್ಲಿ ಏನೇನು ಹೇಳಿ ಎಲ್ಲಾರಿಗೂ ಒಂದ್ ಮಾಡ್ತಿರಂಗಿದಾನಲ್ಲಪ್ಪ. ಏನಪ್ಪ ಮಾಡೋದು? ಹಿಂಗೆ ಬಿಟ್ರೆ ಗ್ಯಾರಂಟಿ ನಾವೆಲ್ಲ ಮಾಡ್ತಿರೋ ಸುಳ್ಳು ದ್ರೋಹ ಅಂತ ಅಮ್ಮರಿಗೆ ಗೊತ್ತಾಗೋಗ್ಬಿಡುತ್ತೆ. ಅದಕ್ಕಿಂತ ಮುಂಚೆ ಹೋಗ್ಬಿಟ್ಟು ಮೊದಲು ನಾನು ಮನೆ ಒಳಗಡೆ ಇರೋ ನಮ್ಮ ನಿಂಗಣ್ಣಿಂಗ್ ಹೇಳ್ಬೇಕು. ಏನಾದ್ರು ಮಾಡ್ಬಿಟ್ಟು ಅವ್ನು ಲೆಕ್ಕಾಚಾರಿ ಬಂದಿದ್ದಾನೆ, ಅವ್ನು ಹೇಳೋದು ಸತ್ಯ ಏನಂತ ಹೇಳೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನೀನು ಬಹಳ ಬೇಗ ಹೋಗ್ಬಿಡು ಅಂತ ಹೇಳಿ ಅಲ್ಲಿ ಇದು ಮಾಡ್ಬೇಕು. ಇಲ್ಲ ಅಂದ್ರೆ ಸರಿ ಆಗಲ್ಲ. ಹೋಗ್ತೀನಿ ತಡಿ, ಹೋಗ್ತೀನಿ, ಮನೆ ಒಳಗಡೆ ಹೋಗ್ತೀನಿ ಮೊದ್ಲು. ಚೈತ್ರಕ 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 ಅಮ್ಮರೇ, ನಿಂಗನಾರೆ ನಿಂಗನಾರೆ ನಿಂಗನಾರೆ, ಏನ್ ಮಾಡ್ತಿದ್ದೀರಾ? ಎಲ್ಲೋದ್ರಪ್ಪ ಇವರು? ಯಾರು ಕಾಣಿಸ್ತಿಲ್ಲ. ಎತ್ಲಾಗ ಹೋದ್ರು ಯಾರ ಈ ಟೈಮಿಗೆ ಇವರು ಮಂತವಿರದಂಗೆ ಹಿಂಗೆ ಇನ್ನೆಲ್ಲೋದ್ರು ಅಂತ ಕಾಣೋಣ. ಚೈತ್ರಕಾರೆ ಚೈತ್ರಕಾರೆ, ಅಯ್ಯೋ ಏನಪ್ಪ ಮಾಡೋದು ಇವಾಗ? ನನ್ಗಂತೂ ಭಯ ಆಗ್ತೈತೆ. ಎಲ್ಲ ಸತ್ಯಗಳೆಲ್ಲ ಹೇಳ್ಬಿಟ್ರೆ ಏನಪ್ಪ ಮಾಡೋದು? ಮುಗೀತು ಸತ್ಯಗಳೆಲ್ಲ ಗೊತ್ತಾಗ್ಬಿಟ್ರೆ ಮುಗ್ದೇ ಹೋಯ್ತು. ನಮ್ ನಿಂಗಣ್ಣ ಅರ್ದು ನಮ್ ಚೈತ್ರಕಾರದ ಕತೆ.
ಇನ್ ಮನೆಯಲ್ಲಿ ಒಳಗಡೆ ಬಿಡ್ಕೊಳೋದೇ ಇರ್ಲಿ. ನಮ್ಮ ಅಮ್ಮಾರು ಮನೆಯಿಂದ ಆಚೆ ಕಡೆ ಹಾಕ್ಬಿಡ್ತಾರೆ. ಅಮ್ಮಾರ ಅಪ್ಪ ಬಂದ್ಬಿಟ್ಟು ಸಾವುಕಾರರು ನಿಂಗಣ್ಣಂಗೆ ಫಸ್ಟ್ ಹೆಂಗಿತ್ತು ಹಂಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಡ್ತಾರೆ. ಏನು ಇಲ್ದಂಗೆ ಇವ್ರು ಬೀದಿಗೆ ಬಂದ್ಬಿಡ್ತಾರೆ ಮತ್ತೆ. ಇಲ್ಲ ಇಲ್ಲ ಇಲ್ಲ, ಹಂಗಂತೂ ಆಗೋದಕ್ಕೆ ಬಿಡೋದೇ ಇಲ್ಲ. ನಿಂಗಣ್ಣಾರೆ ಅಕ್ಕೋ ಗಿರ್ಜಕಯ್ಯ, ಇದಾಕಕ್ಕ ಹಿಂಗ್ ಕೂಕೊಂಬರ್ತಿದ್ಯಾ? ಯಾಕೆ ಗಿರ್ಜಕ, ಯಾಕೆ ಏನಾಯ್ತಕ್ಕ? ಅಲ್ಲ ಕಳ್ಳಪ್ಪ ನಿಂಗಣ್ಣ, ಏನಾಯ್ತಂತ ಕೇಳ್ತಿದ್ದಲ್ಲ ನಿಂಗಣ್ಣ ನೀನು. ಅಲ್ಲ ಕಳ್ಳಪ್ಪ, ಅಲ್ಲಿ ಲೆಕ್ಕಾಚಾರಿ ಬರ್ತಿದ್ದಾನ ಕಣೋ. ಲೆಕ್ಕಾಚಾರಿ ಬಂದ್ಬಿಟ್ಟು ನಿಮ್ ಮನೆ ಮುಂದೆನೆ ನಿಂತಿದ್ದಾನೆ. ಎಲ್ಲಾ ವಿಚಾರಗಳು ನೀವು ಮಾಡಿರೋ ಮೋಸ, ಅವ್ನ್ ದಿಲೀಪಂಗುನು ಆ ಶಶಿಗೂ ಮನೆಯಿಂದ ಆಚೆ ಕಳ್ಸಿದ್ದು, ನೀನ್ ಕೋಳಿ ಫಾರಂ ಎಲ್ಲ ಮಾಡ್ಕೊಂಡಿರೋದು, ನೀವೆಲ್ಲಾರು ಸಂಚ್ ಮಾಡ್ಬಿಟ್ಟು ಸಾವುಕಾರರಿಗೆ ಮನೆಯಿಂದ ಆಚೆ ಕಡೆ ಹಾಕಿರೋದು, ಇವೆಲ್ಲಾದ್ರೂ ಪ್ರತಿಯೊಂದು ವಿಚಾರಗಳನ್ನೆಲ್ಲ ಎಲ್ಲಾದ್ರೂ ನಿಮ್ಮ ಅಕ್ಕನ ಮುಂದೆ ಅಂದ್ರೆ ಸಾವುಕಾರ ಹೇಳ್ತಿದಾರ ನೋಡು, ಆಚೆ ಕಡೆ ಕುಂತಿದಾರಲ್ಲ ನಿಮ್ಮ ಅಕ್ಕ, ಅವ್ರ ಮುಂದೆ ಎಲ್ಲಾ ವಿಚಾರನ ಹೇಳೋದಕ್ಕೆ ಅವನು ಲೆಕ್ಕಾಚಾರಿ ಬಂದಿದ್ದಾನೆ. ಪ್ರತಿಯೊಂದು ವಿಚಾರನು ಎಳೆ ಎಳೆಯಾಗಿ ಬಿಡಿಸಿ 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 ಹೇಳೋದಕ್ಕೆ ಕುಂತಿದ್ದಾನೆ, ಮಾತಾಡ್ಸ್ಕೊಂಡು ನಿಂತಿದ್ದಾನೆ. ನೀವ್ ಹೋದ್ರೆ ಬಚಾವ್ ಆಗ್ತೀರಾ, ಇಲ್ಲ ಅಂದ್ರೆ ನಿಮ್ಮ ಅಮ್ಮಾರ್ಗೆ ನಿಮ್ಮ ಅಕ್ಕವ್ರಿಗೆ ಎಲ್ಲಾ ಸತ್ಯಗಳೆಲ್ಲ ಗೊತ್ತಾಗ್ಬಿಟ್ಟು ಏನಿಲ್ಲ ನಿಮ್ಮ ಅಪ್ಪಂಗೆ ಫೋನ್ ಮಾಡ್ಬಿಟ್ಟು ಕರೆದು ನಿನ್ ಮೊದ್ಲು ಮನೆಯಿಂದ ಆಚೆ ಕಡೆ ಹಾಕಿ ಆರಾಮಾಗಿ ಅವರು ಮನೆಯಿಂದ ಇರ್ತಾರೆ. ಮನೆಯಲ್ಲಿ ಎಲ್ಲಾರು ಒಗ್ಗಟ್ಟಾಗ್ಬಿಟ್ಟು ನೀನ್ ಇಷ್ಟ ದಿವಸ ಮಾಡಿದ ಪ್ರಯತ್ನ ಎಲ್ಲಾದ್ರೂ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ನೋಡು. ಏನ್ ಮಾಡ್ತೀಯ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಮಾಡೋದು? ಎಲ್ಲ ಎಡವಟ್ ಆಗ್ತೈತಲ್ಲಪ್ಪ. ಇವ್ ಲೆಕ್ಕಾಚಾರಿ ಏನಕ್ಕಪ್ಪ ಬರಕ್ ಹೋದ? ನನ್ ಮೇಲೆ ಯಾಕಪ್ಪ ಈ ಲೆಕ್ಕಾಚಾರಿಗೆ ಇಷ್ಟೊಂದೆಲ್ಲ ಕೋಪ? ಏನ್ ಮಾಡ್ಬೇಕಂತ ಕಂಡಿದಾನಪ್ಪ? ಲೇ ಚೈತ್ರ, ಚೈತ್ರ ಬಾರೆ ಇಲ್ಲಿ, ಬೇಗ ಬಾರೆ ಇಲ್ಲಿ, ಬಾರೆ ಇಲ್ಲಿ ಚೈತ್ರ. ಎಡವಟ್ ಆಗ್ತಾ ಇದ್ಕಂಡ್ ಬಾರೆ ಇಲ್ಲಿ. ಇವ್ ಲೆಕ್ಕಾಚಾರಿ ಎಲ್ಲಾ ವಿಚಾರನು ಹೇಳ್ತಿದಾನಂತ ಕಣ್, ಬಾರೆ ಇಲ್ಲಿ. ನಮ್ಮ ಅಕ್ಕಂಗೆ ಗೊತ್ತಾಗ್ಬಿಟ್ರೆ ಮುಗ್ದೋಯ್ತು ನಮ್ ಕತೆ. ಇಷ್ಟು ದಿವಸ ಮಾಡಿದ್ದೆಲ್ಲ ಅದನ್ನು ಪ್ರಯತ್ನ ಎಲ್ಲದನ್ನು ವ್ಯರ್ಥ ಆಗಿ ಹೋಗ್ಬಿಡುತ್ ಕಣೆ. ಚೈತ್ರ ಬಾರೆ ಬೇಗ, ಎಲ್ಲೋದೆ ಬಾರೆ. ಏನಲ್ಲ ಏನಲ್ಲ ಲೆಕ್ಕಾಚಾರಿ, ನಮ್ಮನೆ ಹತ್ರ ಬಂದಿದ್ಯಾ? ಯಾಕಲ್ಲ ಬಂದಿದ್ಯಾ ನಮ್ಮಂತವ? ಏನ್ಲ ನಿಂದು ಕತೆ? ಏನಕ್ ಬಂದಿದ್ಯಾ? ಹೇಳ್ದಂಗೆ ಕೇಳ್ದಂಗೆ ನಮ್ಮ ಮನೆ ಹತ್ರ ಬರ್ತೀಯ ನೀನು? ಯಾಕೆ ಬಂದಿದ್ಯಾ? ಇನ್ನು ಇಷ್ಟೆಲ್ಲ ಮೋಸ ಮಾಡಿದ್ ಸಾಲ್ದ? ನಮ್ಗೆಲ್ಲಾರ್ಗು ಸೇರ್ಕೊಂಡ್ಬಿಟ್ಟು ಎಲ್ಲಾರು ಸೇರ್ಕೊಂಡ್ಬಿಟ್ಟು ನೀವು ಪದೇ ಪದೇ ಬರ್ತೀಯ? ನೀನುಂಟು, ನಿಮ್ ಸಾವುಕಾರ ಉಂಟು, ಅದನ್ನ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕನ ಹತ್ರ ಮಾತಾಡೋದು ಅದು ಇದು ಮಾಡಿದ್ರೆ ಸರಿ ಇರಲ್ಲ. ನೀವೆಲ್ಲ ಮೋಸ ಮಾಡ್ಬಿಟ್ಟಿದ್ದೀರಾ, ಎಲ್ಲಾರು ಸೇರ್ಕೊಂಡ್ಬಿಟ್ಟು ನಮ್ಗೆ ಅನ್ಯಾಯ ಮಾಡ್ಬಿಟ್ಟಿದ್ದೀರಾ. ಆಯ್ತಾ? ನಿಮ್ ಪಾಡಿಗೆ ನೀವು ಹೋಗ್ಬಿಟ್ರೆ ಆಯ್ತು. ಇಲ್ಲಿ ಇರ್ಬೇಡ್ರಿ, ನಡಿಯ ನೀನು. ಇಲ್ಲಿ ಯಾಕ ಬಂದ್ ನಿಂತಿದ್ಯಾ ನೀನು? ರೀ ನಿಂಗಣ್ಣಾರೆ, ನಾನು ನಿಮ್ಮಂತವ ಏನೇನು ಕೂತ್ಕಡಕ್ ಬಂದಿಲ್ಲ. ನಾನು ನಿಮ್ಗೇನು ಮಾತಾಡ್ಸಕ್ಕೇನು ಬಂದಿಲ್ಲ. ನಾನು ಅಮ್ಮಾರ್ಗೆ ಮಾತಾಡ್ಸಕ್ ಬಂದಿದ್ದೀನಿ. ಈ ಕಡೆ ಬರ್ರಿ, ನಿಮ್ದು ಎಷ್ಟಾಯ್ತೋ ಕೆಲಸ ಮಾಡ್ಕೊಳ್ರಿ ನೀವು. ನಾನು ನಿಮಗೆ ಮಾತಾಡ್ಸೋಕೆ ಏನಾರ ಬಂದಿದ್ದೀನ? ನಿಮ್ಗೇನಾದ್ರೂ ಹೇಳ್ತಿದ್ದೀನ? ನಾನು ಬಂದಿರೋದು ಅಮ್ಮಾರ್ಗೆ ಮಾತಾಡ್ಸೋಕೆ. ಅಮ್ಮರೇ, ಅಮ್ಮಾರು ಬೇಕಾದ್ರೆ ಹೋಗ್ಲಿ ಅಂದ್ಬಿಡ್ಲಿ, ನಾನು ಬೇಕಾದ್ರೆ ಹೋಗ್ಬಿಡ್ತೀನಿ ನಾನು. ನೀನು ಜಾಸ್ತಿ ಮಾತಾಡಬೇಡ ನೀನು. ಲೇ ಲೆಕ್ಕಾಚಾರಿ, ಏನ್ಲಾ ಭಾಳ ಅತಿಯಾಗಿ ಮಾತಾಡ್ತಿದ್ಯಾ ನೀನು? ಅವಾಗ್ಲಿ ನಾನು ನೋಡ್ತಿದ್ದೀನಿ. ನಂತವ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟು ನಾನು ನಿನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡವನು. ಇವಾಗ ನನ್ಗೇನೇನೆ ನೀನು ಜೋರು ಮಾಡ್ತಿದ್ಯಾ? ಹಂಗೆ ಕಳ್ಳ ಎಲ್ಲಾರು ನೀವು ಮಾಡ್ತಿರೋದು. ಪದೇ 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 ನೋಡಿಲಿ, ಅದು ಇದು ಮಾತಾಡ್ಬಿಟ್ಟು ನನಗೆ ರೇಗಿಸ್ಬಿಟ್ರೆ ನೋಡಿಲಿ. ಇಲ್ಲಿ ಸುಮ್ಮನೆ ನಮ್ಮ ಅಕ್ಕ ಹೆಂಗ ನೆಮ್ಮದಿ ಆಗೈತೆ ಎಲ್ಲ ಮರೆತ್ಬಿಟ್ಟು ಪದೇ ಪದೇ ಹಳೇದೆಲ್ಲಾನು ನಮ್ಮ ಸಾವುಕಾರರು ಹಂಗೆ, ನಮ್ಮ ದಿಲೀಪಣ್ಣ ಹಂಗೆ, ನಮ್ಮ ಗಜೇಂದ್ರಣ್ಣ ಹಂಗೆ, ಹಂಗು ಹಿಂಗು ಅಂತ ಬಂದ್ಬಿಟ್ಟು ಇಲ್ದ ಬೆಲ್ಲಾದನು ನೀನು ನಮ್ಮ ಅಕ್ಕನ ತಲೆ ತುಂಬಿರ ಅಂದ್ರೆ ಸರಿ ಆಗಲ್ಲ. ಮೊದಲೇ ನಮ್ಮ ಅಕ್ಕ ನೆಮ್ಮದಿ ಆಗೈತೆ, ಅವ್ರ ಪಾಡಿಗವ್ರಿಗೆ ಸುಮ್ಮನೆ ಇರಕ್ಕೆ ಬಿಟ್ಬಿಡು. ನೀನು ಬಂದ್ಬಿಟ್ಟು ಮಧ್ಯದಲ್ಲಿ ಬಂದ್ಬಿಟ್ಟು ಅದು ಇದು ಹೇಳ್ದೆ ಅಂದ್ರೆ ಸರಿ ಇರಲ್ಲ. ಇನ್ನೊಂದು ದಿವಸ ನಮ್ಮ ಮನೆ ಹತ್ರ ಕಾಲಿಟ್ರೆ ಸರಿ ಇರಲ್ಲ ನೋಡಿ. ಇವಾಗಲೇ ಹೇಳ್ತಿದ್ದೀನಿ, ನಿಮ್ದು ಎಷ್ಟಾಯ್ತು ಅಷ್ಟು ಮಾಡ್ಕೊಂಡು ನಿಮ್ಮ ಪಾಡಿಗಿದ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು, ಸರಿನಾ? ಇಲ್ದವೆಲ್ಲದನ್ನು ತಲಾಟೆ ಮಾಡಿದೆ ಅಂದ್ರೆ ಮಾತ್ರ ನನ್ನ ಬುದ್ಧಿ, ನನ್ನ ಸವಾಸ ನೋಡಿದೆಯಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಸುಮ್ಗೆ ತೆಪ್ಕಿದ್ ಬಿಡು. ಏನು ಇವಾಗ ಒಂದ್ ಸ್ವಲ್ಪ ಸಾವುಕಾರರು ಆಗಿರೋ ಅಂತ ಚೆನ್ನಾಗಿದಾರಂತ ಹೆಂಗ್ ಬೇಕು ಹಂಗೆ ಮಾತಾಡ್ತಿದಾರ ನಂತವ. ನಾನು ಎಷ್ಟೊಂದೆಲ್ಲ ಸಹಾಯ ಮಾಡಿದ್ದೇನಂತ ಇವ್ರಿಗೆ ಗೊತ್ತಿಲ್ಲ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಮ್ಮ ಸಾವುಕಾರರಿಗೆ ಮೋಸ ಮಾಡಿರೋದು ಇವನೇನು ಚೆನ್ನಾಗಿರ್ತಾನೆ? ಇವನಿಗೂ ಕಷ್ಟಗಳು ಬಂದೇ ಬರ್ತವೆ. ನೆಮ್ಮದಿಯಾಗಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇರ್ಲಿ ಮುಂದೆ ಏನೇನಾಗುತ್ತೆ ಆಗ್ಲಿ.